ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಯಾರೂ ಭಾಗವಹಿಸಬೇಡಿ. ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ದೆಹಲಿ ವಿವಿ ಎಚ್ಚರಿಕೆ ಕೊಟ್ಟಿದೆ. ಧರಣಿಯಲ್ಲಿ ಭಾಗಿಯಾದರೆ ಕಾನೂನು ಕ್ರಮದ ಎಚ್ಚರಿಕೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಮೇಲೆ ಪರಿಣಾಮ ಬೀರಲಿದೆ. ಸುಪ್ರೀಂ ಸೂಚನೆಯಂತೆ ಜಂತರ್ ಮಂತರ್ನಲ್ಲಿ ನಿಯಮ ಜಾರಿ. ಕಾನೂನು ಬಾಹಿರವಾಗಿ ಜನರು ಸೇರುವುದಕ್ಕೆ ಕಟ್ಟುನಿಟ್ಟಿನ ನಿಷೇಧ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಮಸ್ಯೆ ತಂದುಕೊಳ್ಳಬೇಡಿ. ನಿಯಮ ಉಲ್ಲಂಘಿಸಿದರೆ ಕಾನೂನಾತ್ಮಕ ಕ್ರಮದ ಎಚ್ಚರಿಕೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಕಾರಣ ಇಷ್ಟೇ, ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಸಮಸ್ಯೆ ಅಲ್ವಾ, ವಿದ್ಯಾರ್ಥಿಗಳಿಗೆ ಆದಂಥ ಅನ್ಯಾಯ ಅಲ್ವಾ, ಆ ಕಾರಣಕ್ಕೆ. ಬಟ್ ಈಗ ಯಾರು ಭಾಗಿಯಾಗಬಾರ್ದು, ಆದರೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇರೋದು. ರೀಸನ್ ಅವ್ರು ಹೇಳ್ತಾ ಇರೋದು, ಶೈಕ್ಷಣಿಕ ವಿಚಾರದಲ್ಲಿ ತೊಂದರೆ ಆಗತ್ತೆ, ಹಿನ್ನಡೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಸಮಸ್ಯೆಯನ್ನು ತಂದೊಡ್ಕೋಬೇಡಿ. ಅಕಸ್ಮಾತ್ ನೀವು ನಿಯಮ ಉಲ್ಲಂಘಿಸಿದ್ರೆ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ದೆಹಲಿ ವಿವಿ ಉಪನ್ಯಾಸಕರಿಗೂ ಸೇರಿ, ಉಪನ್ಯಾಸಕರು ಹೋಗಂಗಿಲ್ಲ, ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ, ನಾವು ಧ್ವನಿ ಎತ್ತುವಾಗ ಧ್ವನಿ ಎತ್ತಬೇಕು ಅಂತ ಇನ್ನೂ ಇಲ್ಲ, ಅವ್ರಿಗೂ ಆ್ಯಕ್ಷನ್ಸ್ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ದೆಹಲಿ ವಿವಿ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿರೋದು, ಯಾರು ಭಾಗಿಯಾಗಂಗಿಲ್ಲ, ಆದರೆ ಆ್ಯಕ್ಷನ್ಸ್ ಅಂತ.